ಯಶೋಧ ಯಶೋಧ ಏನಾಯ್ತಮ್ಮ? ಯಶೋಧ ಏನಾಯ್ತು ಯಶೋಧ? ಅಮ್ಮ ಏನಮ್ಮ ಕಣ್ಬಿಡು. ರಾಜೀವ ಡಾಕ್ಟ್ರಿಗೆ ಫೋನ್ ಮಾಡಿದ್ದೇನೋ? ಹೋ ಅಜ್ಜಿ ಫೋನ್ ಮಾಡಿದ್ದೆ. ಮೊದಲೇ ಹುಷಾರಿಲ್ದೇ ಇರೋಳು, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಹೇಳಿದ ಮಾತೇ ಕೇಳಲ್ಲ. ಅಜ್ಜಿ ಅಜ್ಜಿ ಅಮ್ಮ ಕಣ್ಬಿಟ್ಲು. ಹೌದಾ? ಯಶೋಧಾಗೆ ಎಚ್ಚರ ಆಯ್ತಾ? ಹ್ಞೂ ಅಜ್ಜಿ, ಅಕ್ಕಂಗೆ ಎಚ್ಚರ ಆಯ್ತು. ಯಶೋಧ ಈಗ ಹೇಗಿದೀಯಮ್ಮ? ನಾನು ಚೆನ್ನಾಗಿದ್ದೀನಿ ಅಜ್ಜಿ. ಅಬ್ಬಬ್ಬಬ್ಬಬ್ಬ ಏನು ಕಾಳಜಿ, ಏನು ಅಕ್ಕರೆ. ಅಲ್ಲ ಕಣೆ, ಹುಡುಗೇನು ಬರಬಾರದ್ರಾಗ ಬಂದಿದ್ಯಾ? ಅಲ್ಲ ತಲೆ ಸೂತು ಬಿದ್ದಿದ್ದಕ್ಕೆ ಇಷ್ಟೆಲ್ಲ ಉಪಚಾರನ? ಅಲ್ಲೇ ಏನು ಉಪಚಾರ ಮಾಡುತ್ತೆ ನೋಡಿ ಈ ಮುದುಕಿ. ಅಣ್ಣ ಡಾಕ್ಟರ್ ಬಂದರು. ಬನ್ನಿ ಡಾಕ್ಟರ್, ಪ್ಲೀಸ್ ಕಮ್. ಡಾಕ್ಟರ್ ಅಮ್ಮಂಗೆ ಏನಾಗಿದೆ ಬೇಗ ನೋಡಿ. ನಥಿಂಗ್ ಟು ವರಿ, ನೀವು ತಾಯಿ ಆಗ್ತಿದ್ದೀರಿ. ಇನ್ನು ಒಡವೆ ಆಸೆನ ಮರ್ತ ಹಾಗೆ ಬಿಡು. ಒಂದು ಬಾಡಿಗೆ ಮಗು ಇತ್ತು, ಈಗ ಸ್ವಂತ ಮಗುನೂ ಆಗ್ತಿದೆ ಅಂದಮೇಲೆ ಒಡವೆ ನಮ್ಮ ಕೈ ಬಿಟ್ಟು ಹಾಗೇನೆ. ಈ ನಿತ್ಯ ಅಂತೂ ಆ ಯಶೋದೆ ಬಾಣಂತನ ಮಾಡೋಕ್ಕೆ ಲಾಯಕು. ಛೇ, ತಾಯಿ ಆಗೋದು ಒಂದೇ ಏನರ್ಥ? ಅಂದರೆ ಅಕ್ಕಂಗೆ ಹೊಸ ಪಾಪು ಬರುತ್ತೆ ಅಂತ. ಅಮ್ಮಂಗೆ ಹೊಸ ಪಾಪು ಬರುತ್ತಾ? ಮಜಾ 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 ಮಜಾ. ಯಶೋಧ ನೀನ್ ತಾಯಿ ಆಗ್ತಾ ಇದೀಯಾ? ಹ್ಞೂ ಅಜ್ಜಿ, ಅಕ್ಕ ಪ್ರೆಗ್ನೆಂಟ್ ಅಂತೆ. ಎಂಥ ಸಂತೋಷ ಸುದ್ದಿ ಕೇಳಿದೆ ನಾನು. ಕೊನೆಗೂ ಆ ನಂಜುಂಡೇಶ್ವರ ನಮ್ಮ ಕೈ ಬಿಡಲಿಲ್ಲ. ತಂದೆ, ಈ ಸಲನಾದರೂ ನನ್ನ ಮರಿ ಸೊಸೆ ಮಗು. ನಿಂತ್ಕೊಳ ಇಲ್ಲಿ. ಅಮ್ಮ ನಾವೆಲ್ಗೆ ಹೋಗ್ತಾ ಇದೀವಿ? ಸುಡ್ಗಾಡಿಗೆ ಹೋಗ್ತಿದ್ದೀವಿ. ನಿನ್ಗೆ ಯಾಕೋ ಅದೆಲ್ಲ? ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತೀನೋ ಅಲ್ಲಿಗೆ ನನ್ನ ಜೊತೆ ಬಾ ಅಷ್ಟೇ. ರಾಗಿಣಿ, ಅವನು ಯಾಕೆ ಅಂತ್ಯ? ಚಿನ್ನು ಹೋಗು, ಹೋಗಿ ಆಟಾಡು, ಹೋಗು ಬಾ. ರಾಗಿಣಿ, ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಿದ್ದೀನಿ. ಇನ್ನೇನು ಕಣಿ ಕೇಳ್ತಿದ್ದೀನಮ್ಮ? ಆ ಮುದುಕಿ ಎಲ್ಲರ ಮುಂದೆ ಅವಮಾನ ಮಾಡಿ ನನ್ನನ್ನು ಮನೆ ಬಿಟ್ಟು ಹೋಗು ಅಂದಮೇಲೂ ನಾನು ಇಲ್ಲಿದ್ರೆ ನನಗೇನು ಬೆಲೆ ಇರುತ್ತೆ ಹೇಳು? ಈ ದರಿದ್ರ ಮನೆಯಲ್ಲಿ ನಾನಂತೂ ಖಂಡಿತ ಇರಲ್ಲ. ಅಲ್ವೇ ರಾಗಿಣಿ, ಆ ಮುದುಕಿ ಏನೋ ಹೇಳಿದ್ಲು ಅಂತ ಅಷ್ಟಕ್ಕೆ ನೀನು ಮನೆ ಬಿಟ್ಟು ಹೋಗೋದಾ? ಮತ್ತಿನ್ನೇನು ಮಾಡಲಿ? ಇನ್ನೂ ಮಂಗಳಾರತಿ ಮಾಡಿಸ್ಕೊಂಡು ಕುತ್ತಿಗೆ ಹಿಡಿದು ತಳ್ಳೋ ತನಕ ಬಂಡುಗಟ್ಟೆ ಇಲ್ಲೇ ಇರಲ್ಲ? ಅಲ್ವೇ, ನೀನು ಮನೆ ಬಿಟ್ಟು ಹೋಗ್ಬಿಟ್ರೆ ನನ್ನ ಗತಿ ಏನು ಅಂತ ಯೋಚನೆ ಮಾಡಿದೆ ನೀನು? ಭಾಮಿನಿ, ಯಶೋಧ ಇಬ್ಬರು ಸೇರಿಕೊಂಡು ನನಗೊಂದು ಗತಿ ಕಾಣಿಸ್ಬಿಡ್ತಾರೆ ಅಷ್ಟೇ. ಏನು ಮಾಡೋದಮ್ಮ? ಎಲ್ಲ ನಾವು ಅಂದ್ಕೊಂಡಾಗೆ ನಡೆದಿದ್ದಿದ್ರೆ ಈ ಮನೆ ಸವಾಸನೆ ಬೇಡ ಅಂತ ನನ್ನ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದೆ. ಆದರೆ ಹಾಗಾಗ್ಲಿಲ್ವಲ್ಲ. ಅಲ್ಲ ಕಣೆ ರಾಗಿಣಿ, ನಿನ್ಗಿಷ್ಟೆಲ್ಲ ಅವಮಾನ ಮಾಡಿರೋ ಮುದುಕಿನ ಹಾಗೆ ಬಿಟ್ಟು ಹೊರಟೋಗ್ತೀನಿ? ನನಗೆ ಬರ್ತಿರೋ ಸಿಟ್ಟಲ್ಲಿ ಆ ಮುದುಕಿನ ಒಂದೇ ಸರಿ ಮುಗಿಸ್ಬಿಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಏನು ಮಾಡಲಿ, ಆಸ್ತಿ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ವಲ್ಲ. ಅದೊಂದು ನಮ್ಮ ಕೈಗೆ ಸಿಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ಅವಳನ್ನು ಮೇಲೆ ಕಳಿಸ್ಬಿಡ್ತಿದ್ದೆ. ಒಟ್ಟಿನಲ್ಲಿ ನಾವು ಸೋತೋದ್ವಿ ಅಂತ ಒಪ್ಕೊಂಡು ಅವ್ರ ಮುಂದೆ ಮಂಡಿಗಾಲು ಊರು ಕೂತ್ಕೊಂಡಾಗಾಯ್ತು. ಈ ಚಂದಕ್ಕೆ ನೀನು ಚೆನ್ನೈಯಿಂದ ಯಾಕೆ ಬರಬೇಕಿತ್ತೆ?
ಇಲ್ಲಿರೋನೆಲ್ಲ ಆಳ್ತೀಯ, ಅಂಕೆನಲ್ಲಿ ಇಟ್ಕೊತೀಯ, ಆಸ್ತಿ ಒಡವೆ ಜಮೀನೆಲ್ಲ ನಮ್ಮ ಹೆಸರು ಬರುತ್ತೆ, ನಾವೆಲ್ಲ ಸಂತೋಷವಾಗಿರ್ಬೋದು ಅಂತ ಎಷ್ಟೆಲ್ಲ ಕನಸು ಕಟ್ಟಿದೆ ಕಡೆ. ಆದರೆ ಈಗ ಗಾಳಿನಲ್ಲಿ ಗುದ್ದಿ ನೋವು ಮಾಡ್ಕೊಂಡಂಗಾಯ್ತು. ಹೌದಮ್ಮ, ನಾನು ಸೋತೋಗ್ಬಿಟ್ಟೆ. ಆ ಏಕಚಿತ್ ಭೂತ ನನ್ನನ್ನು ಸೋಲಿಸ್ಬಿಡ್ತು. ನನ್ನ ಕೈಲಿ ನಾನು ಏನು ಮಾಡೋಕ್ಕಾಗಲಿಲ್ಲ. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಹೋಗ್ಲಿ ಬಿಡೆ, ಇಷ್ಟಕ್ಕೆಲ್ಲ ಇಷ್ಟ್ಯಾಕೆ ಬೇಜಾರು ಮಾಡ್ಕೊತೀಯ? ಇವತ್ತಲ್ಲ ನಾಳೆ ಆಸ್ತಿ ನಮ್ಮ ಹೆಸರು ಬಂದೇ ಬರುತ್ತೆ. ಆದರೆ ಎಲ್ಲರ ಮುಂದೆ ನಾವು ಸಣ್ಣವರಾಗ್ಬಿಟ್ವಲ್ಲ, ನಮ್ಮ ಬದುಕು ನಗೆ ಪಾಟ್ಲಾಗೋಯ್ತು, ದೊಡ್ಡ ಅವಮಾನ ಆಗೋಯ್ತು. ಇದನ್ನಂತೂ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಕಣೆ. ಆ ನೋವು ಆಕ್ರೋಶ ನನ್ನಲ್ಲೂ ಕುದೀತಾ ಇದೆ ಅಮ್ಮ. ನಾನು ಹಾಗೆ ಮನೆ ಬಿಟ್ಟು ಹೋಗಲ್ಲ. ಹೋಗೋಕ್ಕೆ ಮುಂಚೆ ಆ ಯಶೋಧನ್ಗೆ ದೊಡ್ಡ ಬಹುಮಾನ ಕೊಟ್ಟೆ ಹೋಗ್ತೀನಿ. ನಮಗೆ ಮಾಡಿದ ಅವಮಾನಕ್ಕೆ ತಕ್ಕ ಪಾಠ ಕಲಿಸೆ ನಾನು ಈ ಮನೆ ಬಿಟ್ಟು ಹೋಗೋದು. ಆ ಭೂತಕ್ಕಂತೂ ನನ್ನ ಪಾಠ ಕಲ್ಸಕ್ಕಾಗಲಿಲ್ಲ. ಆದರೆ ಆ ಯಶೋಧ ಜೀವನ ಪರ್ಯಂತ ಮರಿಬಾರ್ದು ಅಂತ ಪಾಠ ಕಲಿಸ್ತೀನಿ. ಯಶೋಧ, ನನ್ನ ಮಾತು ಕೇಳು. ನೀನು ತಾಯಿ ಆಗ್ತಾ ಇದೆಯಾ? ನಿನಗೆ ಒಳ್ಳೆ ಅಟ್ಮಾಸ್ಫಿಯರ್ ಬೇಕು. ಈ ಉಸಿರು ಕಟ್ಟಿಸೋ ವಾತಾವರಣದಿಂದ ನಿನಗೆ ಬದಲಾವಣೆ ಬೇಕು. ಇಂಥ ಪರಿಸ್ಥಿತಿಲೂ ನೀನಿಲ್ಲಿರೋದು ಸರಿಯಲ್ಲ. ಸುಮ್ಮನೆ ನನ್ನ ಜೊತೆ ಹೊರಟ್ಬಿಡು. ನಾಳೆ ಬೆಳಗ್ಗೆ ಈ ಮನೆ ಬಿಟ್ಟು ಹೊರಟೋಗ್ತಾ ಇದ್ದೀವಿ, ಸರಿನಾ? ಇಲ್ಲ ರೀ, ನೀವೇನೇ ಹೇಳಿದ್ರು ಈ ಮನೆ ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಮತ್ತೆ ಮತ್ತೆ ಹಠ ಮಾಡ್ತಿದ್ಯಲ್ಲ. ಯಾವುದೋ ಮನಸ್ಸು ಆಕಾರ ಏನಿಲ್ದಿರೋ ವಿಕಾರ ಶಕ್ತಿಗೋಸ್ಕರ ನಿನ್ನ ಜೀವನನೇ ನೀನ್ಯಾಕೆ ಹಾಳು ಮಾಡ್ಕೋತಾ ಇದೆಯಾ? ಇಲ್ಲ ರೀ, ಆಕಾರ ಸಂಸ್ಕಾರ ಎಲ್ಲ ಇದೆ. ಮನುಷ್ಯರಿಗಿಂತ ಒಳ್ಳೆ ಮನಸ್ಸಿದೆ. ಆ ಮಗುನ ಯಾಕೆ ಬೈತಾ ಇದ್ದೀರಾ? ಇನ್ನೇನು ಹೇಳಲಿ? ನೀನು ಯಾಕೆ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋತಿಲ್ಲ? ನಾನು ಇನ್ನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಯಶೋಧ. ನೀವು ಯಾಕೆ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋಬಾರ್ದು? ಮನೆ ಬಿಟ್ಟು ಹೋಗೋಣ ಅಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ? ನಾನು ನಿನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ನಿನ್ನ ಜೊತೆಲಿರೋದು. ಅಮ್ಮ ರಾಗಿಣಿ ಮಾತು ಕೇಳಿದ್ದಿದ್ರೆ ಇಷ್ಟೊತ್ತಿಗೆ ನಾನು ನಿನಗೆ ಡೈವರ್ಸ್ ಕೊಟ್ಬಿಡ್ತಾ ಇದ್ದೆ. ನಾನು ಹಾಗೆ ಮಾಡಲಿಲ್ಲ ಯಶೋಧ. ಅನಾಥಾಶ್ರಮದಿಂದ ಮಗುನ ತರೋಣ ಅಂತ ಹೇಳಿದೆ. ತಕ್ಷಣ ನಾನು ನಿನ್ನ ಆಸೆನ ಈಡೇರಿಸಿದೆ. ನಿನಗೆ ಮಾನಸಿಕ ಸಮಸ್ಯೆ ಇದೆ ಅಂತ ನನಗೆ ಅನಿಸ್ತಿತ್ತು. ಆದರೆ ಎಲ್ಲರ ಥರ ನಾನು ನಿನ್ನ ಹುಚ್ಚಿ ಅಂತ ಹೇಳಲಿಲ್ಲ. ಹಗಲು ರಾತ್ರಿ ಹಾಸ್ಪಿಟ್ಲಲ್ಲಿ ನಾನು ನಿನ್ನ ನೋಡಿಕೊಂಡೆ. ಇನ್ನೂ ಅರ್ಥ ಮಾಡ್ಕೊಳ್ಳೋದು ಅಂದರೆ ಏನು ಹೇಳು? ತಗೊಳ್ಳಿ, ಕೊಡಿರಿ. ಥ್ಯಾಂಕ್ಸ್. ಅಮ್ಮ, ಆಹಾರ ಕುಡಿಬೇಡಿ. ಪುಟಿ, ಯಾಕೆ ಹಾಲು ಕುಡಿಬೇಡ ಅಂದೆ? ನಿನ್ನ ಹೊಟ್ಟೆಲಿರೋ ಪಾಪು ಸತ್ತೋಗ್ಲಿ ಅಂತ.